ಇವಾಗ ಇರೋದು 16 ಗುಂಟೆ ಅಷ್ಟೇ. 1 ಎಕರೆ ಅಲ್ಲಿ ನಿಮ್ಗೆ ಹಕ್ಕಿಲ್ವಾ? ನಮ್ಮ ಮಾವನ ಮಕ್ಕಳಾದ ಸರಸ್ವತಿ ಹಾಗೂ ಗಜೇಂದ್ರರವರು ನನ್ನ ಭಾಗದ ಭೂಮಿ ನೀಡದೆ ಮೋಸ. ಭೂಮಾಫಿಯಾದ ಡಮಲ್ ರವಿ ರವರಿಂದ ತೊಂದರೆ. ಅಂಗವಿಕಲ ಆನಂದ್ ಕುಟುಂಬದ ಅಳಲು. ನಮ್ಮ ತಾತ ಲಚ್ಚಪ್ಪನವರ ಆಸ್ತಿಯಲ್ಲಿ ನನಗೆ ಭಾಗ ಇದ್ದು, ನಮ್ಮ ಮಾವನ ಮಕ್ಕಳಾದ ಸರಸ್ವತಿ ಹಾಗೂ ಗಜೇಂದ್ರರವರು ನಮ್ಮ ತಾತನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗ ನೀಡದೆ ಮೋಸ ಮಾಡಿ ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಭೂಮಾಫಿಯಾದ ವಿ ರವಿಕುಮಾರ್ ಉರ್ಫ್ ಡಮಲ್ ರವಿ ರವರೊಂದಿಗೆ ಸೇರಿ ತೊಂದರೆ ನೀಡುತ್ತಿದ್ದಾರೆ ಎಂದು ಬಂಗಾರಪೇಟೆ ನಗರದ ಸಂಜಯ್ ಗಾಂಧಿ ನಗರದ ನಿವಾಸಿಯಾದ ದಲಿತ ಸಮುದಾಯದ ಆನಂದಪ್ಪ ಬಿನ್ಲೇಟ್ ಪಾಪಯ್ಯ ಹಾಗೂ ಅವರ ಹೆಣ್ಣು ಮಕ್ಕಳು ಆರೋಪಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಗುರುವಾರ ಮಾಧ್ಯಮದವರೊಂದಿಗೆ ಅವರು ಹಾಗೂ ಕುಟುಂಬದ ಸದಸ್ಯರು ಮಾತನಾಡಿ, ನಮ್ಮ ತಾತನ ಆಸ್ತಿ ಬಂಗಾರಪೇಟೆ ವ್ಯಾಪ್ತಿಯಲ್ಲಿರುವ ವಿಜಯನಗರ ಬಡಾವಣೆಯಲ್ಲಿರುವ ಪ್ರಸ್ತುತ ಸರ್ವೆ ನಂಬರ್ 169, ಹಳೆ ಸರ್ವೆ ನಂಬರ್ 169/3, 169/5, 169/6 ಜಮೀನಿಗೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ದು, OS ನಂಬರ್ 98/2024ರಂತೆ ಪ್ರಸ್ತುತ ತಡೆಯಾಜ್ಞೆ ಇದ್ದರೂ ನನ್ನ ಅನುಮತಿ ಹಾಗೂ ಸಹಿ ಇಲ್ಲದೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಮಾವನ ಮಕ್ಕಳಾದ ಸರಸ್ವತಿ ಹಾಗೂ ಗಜೇಂದ್ರರವರು ಭೂ ಮಾಫಿಯಾದ ವಿ ರವಿಕುಮಾರ್ ಉರ್ಫ್ ಡಮಲ್ ರವಿ ರವರಿಗೆ ಮಾರಾಟ ಮಾಡಿರುತ್ತಾರೆ ಎಂದು ತಿಳಿಸಿದರು. ಜಮೀನಿನ ಮೇಲೆ ಸಿವಿಲ್ ಕೇಸು ನಡೆಯುತ್ತಿದ್ದು, ನ್ಯಾಯಾಲಯದ ತಡೆಯಾಜ್ಞೆಯ ಆದೇಶ ಇದ್ರೂ ಭೂಮಾಫಿಯಾದ ವಿ ರವಿಕುಮಾರ್ ಉರ್ಫ್ ಡಮಲ್ ರವಿ ಅಕ್ರಮವಾಗಿ ಸೈಟ್ಗಳನ್ನು ವಿಂಗಡಿಸಿ ಪುರಸಭೆಯಲ್ಲಿ ಅಕ್ರಮವಾಗಿ ಹಾಗೂ ಅನಧಿಕೃತವಾಗಿ ಖಾತೆಗಳನ್ನು ಮಾಡಿಸಿ ಸೈಟುಗಳ ಮಾರಾಟ ಮಾಡಲು ಪ್ರಯತ್ನ ಮಾಡಿ ತೊಂದರೆ ನೀಡುತ್ತಿದ್ದಾರೆ ಹಾಗೂ ನ್ಯಾಯಾಲಯದ ತಡೆಯಾಜ್ಞೆಯ ಆದೇಶದ ಬೋರ್ಡ್ ಅನ್ನ ಜಮೀನಿನಲ್ಲಿ ನಾವು ಅಳವಡಿಸಿದ್ರೆ ರಾತ್ರಿ ಹೊತ್ತು ಭೂ ಮಾಫಿಯಾದ ವಿ ರವಿಕುಮಾರ್ ಉರ್ಫ್ ಡಮಲ್ ರವಿ ಮತ್ತು ಸಂಗಡಿಗರು ಬೋರ್ಡ್ ಕಿತ್ತಾಕಿ ತೊಂದರೆ ನೀಡುತ್ತಾ ತಮಗೆ ಮಾನಸಿಕವಾಗಿ ತೊಂದರೆ ನೀಡುತ್ತಿದ್ದಾರೆ ಎಂದು ಹೇಳಿದರು. ನ್ಯಾಯಾಲಯದಲ್ಲಿ ಸಿವಿಲ್ ಕೇಸು ನಡೆಯುತ್ತಿರುವ ಜಮೀನನ್ನು ಯಾರಿಗೂ ಪರಭಾರೆ ಮಾಡಬಾರದು ಹಾಗೂ ಖಾತೆಗಳನ್ನು ಮಾಡಬಾರದೆಂದು ತಹಶೀಲ್ದಾರ್ ರವರಿಗೆ, ಪುರಸಭೆ ಮುಖ್ಯಾಧಿಕಾರಿಗಳಿಗೆ, ನೋಂದಣಿ ಅಧಿಕಾರಿಗಳಿಗೆ, ಪೊಲೀಸ್ ಅಧೀಕ್ಷಕರಿಗೆ ರವರುಗಳಿಗೆ ತಾವು ಮನವಿ ಸಲ್ಲಿಸಿದ್ದು, ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ಹಾಗೂ ಹಣದ ಪ್ರಭಾವಕ್ಕೆ ಮಣಿದು ನಮಗೆ ಸಹಕಾರ ನೀಡುತ್ತಿಲ್ಲ ಎಂದು ವಿವರಿಸಿದರು. ನ್ಯಾಯಾಲಯದ ತೀರ್ಮಾನ ಆಗುವವರೆಗೆ ಯಾರೂ ಸೈಟುಗಳನ್ನು ತೆಗೆದುಕೊಳ್ಳಬಾರದು. ನ್ಯಾಯಾಲಯದ ತಡೆಯಾಜ್ಞೆಯ ಆದೇಶದ ಬೋರ್ಡ್ ಅನ್ನ ಜಮೀನಿನಲ್ಲಿ ಹಾಕಲು ನಮಗೆ ಅವಕಾಶ ಮಾಡಿಕೊಡಬೇಕು. ಭೂ ಮಾಫಿಯಾದ ವಿ ರವಿಕುಮಾರ್ ಉರ್ಫ್ ಡಮಲ್ ರವಿ ರವರಿಂದ ಹಾಗೂ ಸರಸ್ವತಿ ಮತ್ತು ಗಜೇಂದ್ರ ರವರಿಂದ ನಮಗೆ ಯಾವುದೇ ತೊಂದರೆ ಆಗದಂತೆ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ನೀಡಬೇಕು ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಆನಂದ್ ರವರ ಧರ್ಮಪತ್ನಿ ಜ್ಞಾನ ಸೌಂದರಿ, ಮಕ್ಕಳಾದ ಗೌರಿ, ಈಶ್ವರಿ, ನದಿಯಾ, ಸುಭಾಷಿಣಿ, ಕಲ್ಮಣಿ, ಮಧುಬಾಲ, ಅರ್ಚನಾ ಇದ್ರು. ನಾನು ನಮ್ಮ ತಂದೆಗೋಸ್ಕರನೇ ಇಲ್ಲಿ ನಾವೆಲ್ಲರೂ ಬಂದಿರೋದು. ಲಾಸ್ಟ್ 1 year ಇಂದ ನಮ್ಮ ಅಪ್ಪ ಒಂದು ಕೇಸ್ ಹಾಕಿದ್ದಾರೆ ಕೋರ್ಟ್ ಅಲ್ಲಿ. ಅದೇನಂದ್ರೆ ಅವ್ರು ನಮ್ಮ ಅಪ್ಪ ತಾತದು ಆಸ್ತಿ ಅದು, ಅದಕ್ಕೋಸ್ಕರನೇ ಲಾಸ್ಟ್ ಇಯರ್ ಕೋರ್ಟ್ ಅಲ್ಲಿ ಹಾಕಿದ್ವಿ. ಅದು ಸರ್ವೆ ನಂಬರ್ಸ್ ಎಲ್ಲಾನು ಬಂದಿದೆ. ನಾವು ಈಗ ಹೋಗಿ ನಾವು ಅದನ್ನ ಅವ್ರ ಹತ್ರ ಪರಿಚಯ ಮಾಡ್ಕೊಂಡಿರೋರ ಹತ್ರ ಕೇಳಿದ್ವಿ, ಯಾರು ಬೈ ಮಾಡಿದ್ದಾರೆ ಅವ್ರ ಹತ್ರ. ಅವರು ಯಾರು ಮೋಸ ಮಾಡಿದ್ದಾರೆ ಅಂದ್ರೆ ನಮ್ಮ ಅಪ್ಪಗೆ ಸೋದರ ಮಾವನ ಮಗಳು ಮತ್ತೆ ಮಗಳ ಹೆಸರು ಸರಸ್ವತಿ, ಮಗ ಬಂದ್ಬಿಟ್ಟು ಗಜೇಂದ್ರ. ಇವರಿಬ್ರೇ ಮೋಸ ಮಾಡಿರೋದು ನಮ್ಮ ಅಪ್ಪಗೆ. ಆ ಜಾಗನ ತಗೊಂಡಿರೋದು ರವಿ ಅಂತ, ಡಮಲ್ ರವಿ ಅಂತ ಬಂಗಾರಪೇಟೆಯಲ್ಲಿ ಅವರೇ ತಗೊಂಡಿರೋದು. ಇದೆಲ್ಲ ನಮ್ಗೆ ಗೊತ್ತಾಗಿ ನಾವು ಕೇಳಿದ್ವಿ ಅವ್ರ ಹತ್ರ. ಕೇಳಿದ್ಮೇಲೆ ಕೋರ್ಟ್ ಇಂದ ನಮ್ಗೆ ಈ ತರ ಬಂದಿದೆ, ಸರ್ವೆ ನಂಬರ್ಸ್ ಎಲ್ಲ ಬಂದಿದೆ ಅಂತಾನು ಹೇಳಿದ್ವಿ. ಸರ್ವೆ ನಂಬರ್ದು ಅದು ಪ್ರಿಂಟ್ ಎಲ್ಲ ತಗೊಂಡೋಗಿನೂ ನಾವು ಅಲ್ಲಿ ಹೋಗಿ ಡಿಸ್ಪ್ಲೇ ಮಾಡಿದ್ವಿ. ಈ ತರ ಆದೇಶ ಬಂದಿದೆ ಕೋರ್ಟ್ ಇಂದ, ಅದು ಯಾರು ಆಸ್ತಿ ತಗೊಂಬಾರ್ದು ಅಂತ. ನಾವ್ ಬಂದಿದ್ಮೇಲೆನೆ ಹೋಗಿ ಕಿತ್ತಾಕ್ಬಿಟ್ರು, ಅದನ್ನ ಬೋರ್ಡೆ ಕಿತ್ತಾಕ್ಬಿಟ್ರು. ನೆಕ್ಸ್ಟ್ ಡೇ ಒಂದು 2-3 days ಆದ್ಮೇಲೆ ಮತ್ತೆ ಹೋಗಿ ನಾವು ಕಬ್ಬಿಣದಲ್ಲಿ ಪ್ರಿಂಟ್ ಎಲ್ಲ ಮಾಡಿ ಹೋಗಿ ಹಾಕಿದ್ವಿ. ಅವತ್ ನೈಟೇ ಕಿತ್ತಾಕಿದ್ರು. ನಾವ್ ಅದ್ ಹಾಕ್ತಾ ಇರ್ಬೇಕಂದ್ರೇನೆ ಇಬ್ರು ಹುಡುಗರು ಬಂದ್ರು. ಅವ್ರು ವಿಡಿಯೋ ಮಾಡಿದ್ರು ನಮ್ಮನ್ನ. ಯಾರು ಇರ್ಲಿಲ್ಲ, ನಾವ್ ಇಷ್ಟೇ ಜನನೇ ಅಲ್ಲಿನೂ ಇದ್ದಿದ್ದು. ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಅವ್ರು ಏನು ಹೇಳಿಲ್ಲ. ಆಮೇಲೆ ಏನ್ ಹೇಳಿದ್ದಾರೆ, ವಿಡಿಯೋ ಎಲ್ಲ ಮಾಡ್ಕೊಂಡು ಹೋದಾದ್ಮೇಲೆ ನಾವೆಲ್ಲ ಅವ್ರನ್ನ ಹೊಡಿದ್ವಿ ಅಂತ ಹೇಳಿದ್ದಾರೆ.
ನಮ್ಮ ಅಪ್ಪಗೆ ನ್ಯಾಯ ಸಿಗ್ಬೇಕು ಅಂತಾನೆ ನಾವೆಲ್ಲ ಇಷ್ಟು ಬಂದಿದ್ದು. ನಮ್ಗೆ ಗಂಡ್ಮಕ್ಳು ಇಲ್ಲ, ನಮ್ಮ ಜೊತೆಲಿ ಹುಟ್ಟವ್ರು ಯಾರು ಗಂಡ್ಮಕ್ಳು ಇಲ್ಲ, ನಾವ್ 9 ಜನ ಹೆಣ್ಮಕ್ಳೆ. ಅದಕ್ಕೆ ನಾವು ಕೇಳಿದ್ವಿ, ಎಲ್ಲ ಬ್ಲಾಕ್ ಮೇಲ್ ಮಾಡ್ತಾರೆ ನಮ್ಮನ್ನ. ಹುಡುಗಿರಿದ್ದಾರೆ, ಏನ್ ಮಾಡಕ್ಕಾಗುತ್ತೆ ನಿಮ್ಗೆ ಅಂತ. ಎಲ್ಲಾ ಬಾಯಲ್ಲೂ ಇದೇ ಬರ್ತಾ ಇರೋದು, ನೀವು ಹುಡುಗಿರು ಎಲ್ಲೋರ್ಗು ಹೋಗ್ತೀರಾ ಹೋಗಿ, ನಮ್ಗ್ ಗೊತ್ತು ನಾವೇನ್ ಮಾಡ್ತೀವಿ. ನೀವು SP ಆಫೀಸ್ಗೆ ಹೋಗ್ತೀರಾ ಹೋಗಿ, ನಾವ್ ಇಲ್ಲಿಂದಾನೆ ಏನ್ ಮಾಡ್ಬೇಕು ನಾವ್ ಮಾಡ್ಕೊಂತೀವಿ ಅಂತಾನೆ ಹೇಳಿದಾರೆ, ನಮ್ಮ ಮುಂದೆನೆ ಹೇಳಿದ್ದಾರೆ. ನೀವು ಕಂಪ್ಲೇಂಟ್ ಕೊಟ್ಟಿಲ್ವಾ? ಕಂಪ್ಲೇಂಟ್ ನಾವು ಕೊಟ್ಟಿದೀವಿ ಸರ್, ಬಂಗಾರಪೇಟೆಲ್ಲೂ ಕಂಪ್ಲೇಂಟ್ ಕೊಟ್ಟಿದೀವಿ, KGF ಅಲ್ಲಿ ಹೋಗ್ಬಿಟ್ಟು SP ಆಫೀಸಲ್ಲೂ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಮ ತಂದೆಯವರು, ನಮ್ಮ ಅಕ್ಕವ್ರೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ರೂ ನಮ್ಗೆ ಯಾವ ನ್ಯಾಯನೂ ಸಿಗ್ಲಿಲ್ಲ, ಯಾರು ನಮ್ಗೆ ಸಪೋರ್ಟು ಮಾಡ್ತಾ ಇಲ್ಲ. ಅದಕ್ಕೋಸ್ಕರನೇ ನಾವ್ ಇಲ್ಲಿ ಬಂದಿರೋದು. ನಾವು ತುಂಬಾ ಜನ ಹತ್ರ ಟ್ರೈ ಮಾಡಿದ್ವಿ, ಯಾರು ನಮ್ಗೆ ಅವರು ರಾಜಕೀಯದಲ್ಲಿದ್ದಾರೆ, ರಾಜಕೀಯದವ್ರು ಸಪೋರ್ಟ್ ಮಾಡ್ತಾ ಇದಾರೆ, ಅವ್ರ ಹತ್ರ ದುಡ್ಡಿದೆ, ಎಲ್ಲಾನು ಬೆನಿಫಿಟ್ಸ್ ಇದೆ ಅವ್ರ ಹತ್ರ. ನಮ್ಮ ಹತ್ರ ಏನು ಇಲ್ಲ. ಅದನ್ನೇ ಅವ್ರು ಇವಾಗೂ ನಮ್ಗೆ ಹೇಳ್ತಾ ಇದಾರೆ, ನೀವು ಹುಡುಗಿರ ಇದ್ರೆ ಏನ್ ಮಾಡಕ್ಕಾಗುತ್ತೆ, ಎಲ್ಲೋರ್ಗು ಹೋಗ್ತೀರಾ ಹೋಗಿ, ನಮ್ ಕೈಯಲ್ಲಿ ಏನಾಗುತ್ತೆ ನಾವ್ ಮಾಡ್ಕೊಳ್ತೀವಿ. ಅವ್ರ ಮಾತಿದೆ ಅಂತ ಇರೋದು. ಯಾರು ರವಿ ಅಂದ್ರೆ ಗಜಲಕ್ಷ್ಮಿ ಮಗನ? ಅಲ್ಲಲ್ಲ, ತಗೊಂಡಿದ್ದಾರಲ್ಲ ಭೂಮಾಫಿಯಾ. ಲ್ಯಾಂಡ್ ತಗೊಂಡಿದ್ದಾರಲ್ಲ ಅವ್ರು. ಅದೇ ರವಿ ಅನ್ನೋರು ಯಾರು ಅವರು ಅಂತ? ಡಮಾಲ್ ರವಿಕುಮಾರ್ ಅಂತ. ಏನಮ್ಮ? 3% ಕರೆಕ್ಟು. ಅವ್ರು ಏನಾದ್ರು ರಾಜಕೀಯದಲ್ಲಿದ್ದಾರಾ? ರಾಜಕೀಯದಲ್ಲಿ ಅವ್ರು ಇಲ್ಲ ಸರ್, ಆದ್ರೆ ಅವ್ರಿಗೆ ಸಪೋರ್ಟ್ ಇದೆ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು SP ಆಫೀಸ್ ಹೋಗ್ತೀರಾ ಹೋಗಿ, ನಾನು ಇಲ್ಲಿಂದ ಏನ್ ಮಾಡ್ಕೊಬೇಕು ನಾನು ಮಾಡ್ಕೊಂತೀನಿ ಅಂತಾನೆ ಹೇಳ್ತಾ ಇದ್ದಾರೆ. ಅದು ನಾವು ನಿಮ್ಮ ಹತ್ರದಿಂದ ಪರ್ಚೇಸ್ ಮಾಡ್ಕೊಂಡಿಲ್ಲ, ನಾವು ತಗೊಂಡಿರೋದು ಗಜೇಂದ್ರ ಹತ್ರನು ಸರಸ್ವತಿ ಹತ್ರ. ಏನಿದ್ರು ನೀವು ಅವ್ರ ಹತ್ರ ಹೋಗಿ ಮಾತಾಡ್ಕೊಳ್ಳಿ ಅಂತ. ಅವ್ರನ್ನ ಕರ್ಸಿದ್ರೆ ಅವ್ರು ಬರ್ತಾ ಇಲ್ಲ. ಅವ್ರ ಏನಂತಾರೆ, ಗಜೇಂದ್ರ ಅವರು ಏನ್ ಮಾಡಕ್ಕಾಗುತ್ತೆ, ಈ ಕುಂಟು ಕಾಲು ಇಟ್ಕೊಂಡು ನಿಮ್ಮ ಅಪ್ಪ ಎಲ್ಲೋರ್ಗು ಓಡ್ತಾನೆ, ಓಡ್ಲಿ ಅಂತ ಎಲ್ಲ ಇದ್ ಮಾಡಿದಕ್ಕೆ ನಾವ್ ಇಲ್ಲಿವರೆಗೂ ಬಂದಿದೀವಿ. ಆ ಮಾತೆಲ್ಲ ಯೂಸ್ ಮಾಡೋದು ತಪ್ಪು ಅಲ್ಲ. ಈಗ ನಿಮ್ಗೆ ನಿಮ್ಮ ತಾತ ಅವ್ರದ್ದು ಎಷ್ಟಿತ್ತು ಜಮೀನು, ಎಲ್ಲಿತ್ತು? 28 ಗುಂಟೆ ಸರ್, 3ಗೆ ಡಿವೈಡ್ ಆಗ್ಬೇಕಾಗಿತ್ತು. 28 ಗುಂಟೆಯಲ್ಲಿ 3 ಭಾಗ ಆಗೋಯ್ತಾ? 3 ಭಾಗ. ನಮ್ಮ ತಾತ ಅವ್ರದ್ದು 2 ಎಕರೆ. ಹಾ ಹಾ 2 ಎಕರೆ ಮಾರ್ಬಿಟ್ಟು ಇವಾಗ 16 ಗುಂಟೆ ಐತೆ. ಹಾ ಅದು ಡಮಾಲ್ ರವಿ ತೆಗೆದುಕೊಂಡಿದ್ದಾರೆ. ಹಾ ಕೇಳಿದ್ದಕ್ಕ ಕೇಸ್ ಮಾಡ್ಕೊ ಹೋಗು, ನಿನ್ ಕೈನಲ್ಲಿ ಏನಾಗುತ್ತೆ ಮಾಡ್ಕೊ. ಆ ಡಮಾಲ್ ರವಿ ಯಾರು? ನಿಮಗೆ ನಿಮ್ಮ ಭಾಗ ಎಷ್ಟು ಬಂದಿತ್ತು? ನಮಗ್ ಭಾಗ ಹೆಣ್ಣು ಕೊಡ್ಲಿಲ್ಲ ಸರ್. ಅಲ್ಲ, ಈಗ ಅದೇನೋ ಸರ್ವೆ ಆಗಿ ಕೋರ್ಟ್ ಅಲ್ಲಿ ಏನೋ ಆಗಿದೆ ಅಂತ. ಸರ್ವೇದಲ್ಲಿ ಹಾಕಿದ್ದೀವಿ, ಕೋರ್ಟ್ನಲ್ಲಿ ಹಾಕಿದ್ದೀವಿ. ಎಷ್ಟು 3 ಭಾಗ ಆಗ್ಬೇಕಾ? ಅದು 3 ಭಾಗ ಹಾಕ್ಬೇಕು ಸರ್. ಒಟ್ಟು ಇರೋದು ಅದು 2 ಎಕರೆ. ಅಲ್ಲ, ಈ ಎಲ್ಲ ಮಾರಿ ನಿಮ್ಮ ತಾತ ಎಲ್ಲ ಮಾರ್ಬಿಟ್ಟು ಇವಾಗ 16 ಗುಂಟೆ ಐತೆ. ಯಜಮಾನ್ರೆ, ನಿಮ್ ತಾತಗೆ ಎಷ್ಟು ಜನ ಮಕ್ಕಳು? ನಮ್ಮ ತಾತಗೆ 7 ಜನ ಸರ್. 7 ಜನ. 7 ಜನ. ಗಂಡು ಮಕ್ಳು ಎಷ್ಟು ಜನ? 2 ಅದ್ರಲ್ಲಿ ನಿಮ್ಮ ಭಾಗ ಸಪರೇಟ್ ಮಾಡ್ಕೊಟ್ಟಿದ್ರಾ? ನಿಮ್ ತಂದೆ ಇಲ್ಲ ಸರ್, ತಂದೆಯವ್ರದ್ದು ಇಲ್ಲ ಸರ್. ನಿಮ್ಮ ಅಪ್ಪ ಅವ್ರಿಗೆ ಭಾಗ ಮಾಡಿಲ್ಲ? ಯಾರಿಗೂ ಮಾಡ್ಲಿಲ್ಲ ಭಾಗ. ಮಾಡ್ತೀವಿ ಅಂತ ಹೇಳಿದ್ರು ಸರ್, ಮಾಡಿದ್ರೆ ಕೊಡ್ತೀನಿ ಅಂತ ಸರಿ ಹೇಳಿದ್ರು. ಒಂದು ನಿಮಿಷ. ಯಾಕಂದ್ರೆ ಅದು ಕ್ಲಾರಿಟಿ ಇದೆ ನಮಗೆ ಹೆಂಗ್ ಬಂತು ಅಂದ್ರೆ, ನಾವು ಅದನ್ನ ಏನು ಮೀರ್ತಾ ಇಲ್ಲ. ಅವ್ರೇನ್ ನಮ್ಗೆ ಪ್ರೋಸೆಸ್ ಹೇಳ್ತಾ ಇದಾರೆ ಅದ್ರ ಪ್ರಕಾರನೇ ನಾವು ಹೋಗ್ತಾ ಇದೀವಿ. ಅವ್ರೇನ್ ನಮಗ್ ಬಂದು ಡಿಸ್ಟರ್ಬ್ ಮಾಡ್ತಾ ಇರೋದು. ಎಲ್ಲ ವಿಡಿಯೋ ಮಾಡಿ ಅವತ್ತು ಬೋರ್ಡ್ ಹಾಕಿದೀವಿ ನಾವು. ಎಲ್ಲರೂ ನಾವೇ ಹೋಗಿದ್, ನಾವ್ ಇಷ್ಟು ಜನ ಹೆಣ್ಮಕ್ಳೇ ಹೋಗಿರೋದು. ಹೋಗ್ಬಿಟ್ಟು ಬೋರ್ಡ್ ಹಾಕಿದ್ರೆ ನೈಟೇ ಬಂದು ಕಿತ್ತಾಕ್ಬಿಟ್ಟು ಹೋಗಿದ್ದಾರೆ. ಅಲ್ಲಿ 2 ಹುಡುಗರು ಬಂದಿದ್ರು, ಅವ್ರು ನಮ್ಮನ್ ವಿಡಿಯೋ ಮಾಡ್ಕೊಂಡು ಹೋದ್ರು. ನಾವು ಕೇಳಿದ್ವಿ, ಎಲ್ಲಾ ಹುಡುಗಿರು ಇರ್ತಾರೆ, ನೀನೇನೆ ಕೇಳ್ದಿರೋ ಮಾಡ್ದಿರೋ ವಿಡಿಯೋ ತೆಗಿತಾ ಇದೀಯ ಅಂದ್ರೆ ಅವ್ರಿಗೆ ಏನ್ ಹೇಳಿದ್ದಾರೆ, ನಾವ್ ಹುಡುಗಿರೆಲ್ಲ ಸೇರ್ಕೊಂಡು ಅವ್ರಿಬ್ರನ್ನ ನೋಡಿದ್ವಂತೆ. ಈಗ ಬೋರ್ಡ್ ಕಿತ್ತಾಕಿದ್ದಾರೆ. ಕಿತ್ತಾಕಿರೋದನ್ನ ಕೋರ್ಟ್ ಗಮನಕ್ಕೆ ತಂದಿದ್ದೀರಾ? ನಿಮ್ಮ ಲಾಯರ್ ಲಾಯರ್ಗೆ ಇನ್ಫಾರ್ಮ್ ಮಾಡಿದೀವಿ. ಅಲ್ಲ, ಲಾಯರು ಇನ್ಫಾರ್ಮ್ ಮಾಡಿದಾರ ಕೋರ್ಟ್ಗೆ? ಅದು ಕಂಡೆಂಪ್ ಆಫ್ ಕೋರ್ಟ್ ಆಗುತ್ತೆ. ತಡೆಯಾಗದೇ ಇದ್ರೆ ಅದನ್ನ ಯಾರು ಮಾಡಂಗಿಲ್ಲ, ವೈಲೇಟ್ ಮಾಡಂಗಿಲ್ಲ. ಅದ್ರ ಬಗ್ಗೆ ಕೋರ್ಟ್ಗೆ ಗಮನ ತಂದಿದ್ದೀರಾ? ತಂದೆ ಕೊಟ್ಟಿದೀವಿ ಸರ್. ಇವಾಗ 10ನೇ ತಾರೀಕು ಕೋರ್ಟ್ ಇದೆ. ಕೋರ್ಟ್ ಆಯ್ತು. ಸರಿ, 10ನೇ ತಾರೀಕು